ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಹಲವಾರು ಯೂಟ್ಯೂಬ್ ಕ್ರಿಯೇಟರ್ಗಳು ಒಂದು ಮಾತನ್ನು ತುಂಬ ಹೇಳ್ತಿದ್ದಾರೆ. ನಾನು ಗಮನಿಸ್ತಾ ಇದ್ದೀನಿ. ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರ್ತಿಲ್ಲ ಅಂದರೆ ಚಾನಲ್ ಡೆಡ್ ಆಗಿದೆ, ಸಬ್ಸ್ಕ್ರೈಬರ್ಸ್ಗಳು ಹೆಚ್ಚಾಗ್ತಿಲ್ಲ ಅಂದರೆ ಚಾನಲ್ ಡೆಡ್ ಆಗಿದೆ, ಚಾನಲ್ ಕಥೆ ಮುಗಿದು ಹೋಗಿದೆ, ಹೊಸ ಚಾನಲ್ ಶುರು ಮಾಡಿ. ಆದರೆ ಈ ಮಾತುಗಳು ಎಷ್ಟರ ಮಟ್ಟಿಗೆ ಸತ್ಯ, ಇವತ್ತಿನ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಯೂಟ್ಯೂಬ್ನಲ್ಲಿ ಅಧಿಕೃತವಾಗಿ ಚಾನಲ್ ಡೆಡ್ ಅನ್ನೋ ಯಾವುದೇ ಪದವೇ ಇಲ್ಲ. ಯೂಟ್ಯೂಬ್ ತನ್ನ ನಿಯಮಗಳಲ್ಲಿ ಅಥವಾ ಯಾವುದೇ ಅಧಿಕೃತ ಮಾಹಿತಿಯಲ್ಲಿ ಈ ಚಾನಲ್ ಡೆಡ್ ಆಗಿದೆ ಅಂತ ಹೇಳೋದೇ ಇಲ್ಲ. ಹಾಗಾದರೆ ಈ ಜನರು ಯಾಕೆ ಹೀಗೆ ಹೇಳ್ತಾರೆ, ಕ್ರಿಯೇಟರ್ ಯಾಕೆ ಹೀಗೆ ಹೇಳ್ತಾರೆ? ಒಂದು ಚಾನಲ್ನಲ್ಲಿ ಸ್ನೇಹಿತರೆ ದೀರ್ಘಕಾಲದವರೆಗೆ ಬೆಳವಣಿಗೆ ಎದ್ದಿದ್ದಾಗ, ವಿಡಿಯೋಗಳಿಗೆ ವ್ಯೂಸ್ ಕಡಿಮೆಯಾದಾಗ, ಹೊಸ ಪ್ರೇಕ್ಷಕರು ಆ ಚಾನಲ್ಗೆ ಸಿಗದೇ ಇದ್ದಾಗ ಅನೌಪಚಾರಿಕವಾಗಿ ಅದನ್ನು ಡೆಡ್ ಚಾನಲ್ ಅಂತ ಕರೀತಾರೆ. ಆದರೆ ಅದರಿಂದ ಚಾನಲ್ ಕತೆ ಮುಗಿದೋಯ್ತು ಅನ್ನೋ ಅರ್ಥ ಅಲ್ಲ. ಹಾಗಾದರೆ ವ್ಯೂಸ್ ಯಾಕೆ ಕಡಿಮೆ ಆಗ್ತವೆ? ಸೊ ಒಂದೇ ಕಾರಣ, ಒಂದು ರೀತಿಯ ವಿಷಯವನ್ನು ನಿರಂತರವಾಗಿ ಮಾಡೋದು. ಆದರೆ ಪ್ರೇಕ್ಷಕರ ಆಸಕ್ತಿ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತೆ. ನೀವು ಯಾವಾಗಲಾದರೂ ಒಂದೇ ರೀತಿಯ ವಿಡಿಯೋಗಳನ್ನು ಮಾಡಿದರೆ ಜನರ ಆಸಕ್ತಿ ಕಡಿಮೆ ಆಗ್ಬೋದು, ಇದರಿಂದ ವಿಡಿಯೋಗಳ ರೀಚ್ ಕಡಿಮೆ ಆಗ್ಬೋದು. ಸ್ನೇಹಿತರೆ, ನೀವು ಏನೇ ಟಾಪಿಕ್ ತಗೊಳ್ಳಿ, ಅದು ಕಾಲಕ್ಕೆ ತಕ್ಕಂಗೆ ವಿಡಿಯೋವನ್ನು ಆ ಪ್ರಕಾರ ಮಾಡಬೇಕು. ಇನ್ನು ಎರಡನೇ ಕಾರಣ, ಪ್ರೇಕ್ಷಕರಿಗೆ ಇಷ್ಟವಾಗದ ವಿಷಯ ಆಯ್ಕೆ ಮಾಡೋದು. ನಮಗೆ ಇಷ್ಟವಾದ ವಿಷಯ ಮತ್ತು ಪ್ರೇಕ್ಷಕರಿಗೆ ಬೇಕಾಗಿರೋ ವಿಷಯ ಎರಡೂ ಒಂದೇ ಆಗಿರಬೇಕು ಅನ್ನೋ ನಿಯಮ ಇಲ್ಲ. ಯಾವ ವಿಷಯಕ್ಕೆ ಬೇಡಿಕೆ ಇದೆ ಅನ್ನೋದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಇನ್ನು ಮೂರನೇ ಕಾರಣ, ಕಡಿಮೆ CTR, ಕ್ಲಿಕ್ ಥ್ರೂ ರೈಟ್. ಅಂದರೆ ನಿಮ್ಮ ಥಂಬ್ನೇಲ್ ಮತ್ತು ಶೀರ್ಷಿಕೆ ಅಂದರೆ ಟೈಟಲ್ ಜನರನ್ನು ಸೆಳೆಯದಿದ್ದರೆ ಜನರು ವಿಡಿಯೋ ಮೇಲೆ ಕ್ಲಿಕ್ ಮಾಡೋದಿಲ್ಲ. ಕ್ಲಿಕ್ ಕಡಿಮೆ ಆದಷ್ಟು ವ್ಯೂಸ್ ಕೂಡ ಕಡಿಮೆ ಆಗುತ್ತೆ. ನಾಲ್ಕನೇ ಕಾರಣ, ಪ್ರೇಕ್ಷಕರ ವೀಕ್ಷಣಾ ಸಮಯ ಕಡಿಮೆ ಇರೋದು, ಆಡಿಯನ್ಸ್ ಅಟೆನ್ಷನ್. ವಿಡಿಯೋ ಆರಂಭವಾದ ಕೆಲವೇ ಸೆಕೆಂಡ್ಗಳಲ್ಲಿ ಜನರು ಅದನ್ನು ನೋಡದೆ ತಕ್ಷಣ ಆ ವಿಡಿಯೋ ಬಿಟ್ಟು ಹೋಗ್ತಿದ್ರೆ ಯೂಟ್ಯೂಬ್ ಆ ವಿಡಿಯೋವನ್ನು ಹೆಚ್ಚು ಜನರಿಗೆ ತೋರಿಸುವ ಸಾಧ್ಯತೆ ಕಡಿಮೆ ಆಗುತ್ತೆ, ರೀಚ್ ಕಮ್ಮಿ ಆಗುತ್ತೆ. ಇನ್ನು ಐದನೇ ಕಾರಣ, ನಿರಂತರತೆ ಇಲ್ಲದಿರುವುದು, ಕನ್ಸಿಸ್ಟೆನ್ಸಿ ಇಲ್ಲದಿರುವುದು. ಒಂದು ವಾರ ವಿಡಿಯೋ ಹಾಕಿ ನಂತರ ಒಂದು ತಿಂಗಳು ಕಾಣೆಯಾಗುವುದು ಸರಿಯಾದ ವಿಧಾನ ಅಲ್ಲ. ನಿಯಮಿತವಾಗಿ ಕೆಲಸ ಮಾಡುವುದು ಇಲ್ಲಿ ಬಹಳ ಮುಖ್ಯ. ಇನ್ನು ಆರನೇ ಕಾರಣ, ಯೂಟ್ಯೂಬ್ ಅಲ್ಗೋರಿದಮ್ ಬದಲಾವಣೆ. ಯೂಟ್ಯೂಬ್ ತನ್ನ ಶಿಫಾರಸು ಮಾಡೋ ವಿಧಾನವನ್ನು ಆಗಾಗ ಬದಲಾಯಿಸ್ತಾ ಇರುತ್ತೆ. ಸೊ ಒಂದು ಕಾಲದಲ್ಲಿ ಕೆಲಸ ಮಾಡಿದ ವಿಧಾನ ಈಗ ಕೆಲಸ ಮಾಡದೇ ಇರಬಹುದು ಸ್ನೇಹಿತರೆ. ಆದ್ದರಿಂದ ಹೊಸ ಬದಲಾವಣೆಗಳಿಗೆ ಹೊಂದಿಕೊಳ್ಬೇಕು. ಸೊ ಈ ಕಾರಣಗಳಿಂದ ಚಾನಲ್ ಮೇಲೆ ಎಂಗೇಜ್ಮೆಂಟ್ ಇರಲ್ಲ. ಹಾಗಾದರೆ ಪರಿಹಾರ ಏನು? ಮೊದಲನೇದು, ನನ್ನ ಚಾನಲ್ ಡೆಡ್ ಆಗಿದೆ ಅನ್ನೋ ಭಯವನ್ನು ಸಂಪೂರ್ಣವಾಗಿ ಮನಸ್ಸಿಂದ ತೆಗೆದುಹಾಕಿ. ಈ ಮನಸ್ಥಿತಿಯೇ ಹಲವಾರು ಕ್ರಿಯೇಟರ್ಗಳನ್ನು ವಿಡಿಯೋ ಮಾಡೋದನ್ನೇ ನಿಲ್ಲಿಸುವಂತೆ ಮಾಡ್ತಿದೆ ಸ್ನೇಹಿತರೆ. ಎರಡನೇದು, ನಿಮ್ಮ ಯೂಟ್ಯೂಬ್ ಅನಾಲಿಟಿಕ್ಸ್ ಪರಿಶೀಲಿಸಿ. ಈ ಮೂರು ವಿಷಯಗಳನ್ನು ಅಲ್ಲಿ ಗಮನಿಸಿ ಸ್ನೇಹಿತರೆ. ಯಾವ ವಿಡಿಯೋಗಳಿಗೆ ಹೆಚ್ಚು ವ್ಯೂಸ್ ಬರ್ತಿವೆ, ಯಾವ ವಿಷಯವನ್ನು ಜನರು ಹೆಚ್ಚು ಇಷ್ಟಪಡ್ತಿದ್ದಾರೆ, ಯಾವ ವಿಡಿಯೋದಲ್ಲಿ ಜನರು ಹೆಚ್ಚು ಸಮಯ ಉಳಿಯುತ್ತಿದ್ದಾರೆ, ಅದೇ ರೀತಿಯ ಉತ್ತಮ ವಿಷಯಗಳನ್ನು ಹೆಚ್ಚಾಗಿ ಮಾಡಿ. ಮೂರನೇದು, ಥಂಬ್ನೇಲ್ ಮತ್ತು ಶೀರ್ಷಿಕೆ ಅಂದರೆ ಟೈಟಲನ್ನು ಉತ್ತಮಗೊಳಿಸಿ. ಜನರಿಗೆ ಕುತೂಹಲ ಮೂಡಿಸುವ ರೀತಿಯಲ್ಲಿ ಇರಬೇಕು ಸ್ನೇಹಿತರೆ. ಆದರೆ ಕುತೂಹಲ ಮೂಡಿಸುವ ಭರದಲ್ಲಿ ತಪ್ಪು ಮಾಹಿತಿ ನೀಡಿ ಮೋಸ ಮಾಡಬೇಡಿ. ನಾಲ್ಕನೇದು, ಮೊದಲ 30 ಸೆಕೆಂಡ್ಗಳನ್ನು ಅತ್ಯಂತ ಆಕರ್ಷಕವಾಗಿ ಮಾಡಿ, ಪ್ರೇಕ್ಷಕರು ವಿಡಿಯೋದಲ್ಲಿ ಉಳಿಯುವಂತೆ ಮಾತನಾಡಿ. ಐದನೇದು, ಹೊಸ ಪ್ರಯೋಗಗಳನ್ನು ಮಾಡಿ ಸ್ನೇಹಿತರೆ. ಹೊಸ ವಿಷಯಗಳು, ಹೊಸ ಪ್ರಸ್ತುತ ಶೈಲಿ, ಹೊಸ ವಿಡಿಯೋ ರೂಪಗಳನ್ನು ಪ್ರಯತ್ನಿಸಿ. ಆರನೇದು, ಕನಿಷ್ಠ 60ರಿಂದ 90 ದಿನಗಳವರೆಗೆ ನಿರಂತರವಾಗಿ ಕೆಲಸ ಮಾಡಿ. ಒಂದೆರಡು ವಿಡಿಯೋಗಳನ್ನು ನೋಡಿ ನಿರಾಶೆ ಆಗಬೇಡಿ ಸ್ನೇಹಿತರೆ. ಯೂಟ್ಯೂಬ್ ಒಂದು ದೀರ್ಘಕಾಲದ ಪಯಣ. ಕೊನೆಯ ಮಾತು ಸ್ನೇಹಿತರೆ, ವ್ಯೂಸ್ ಕಡಿಮೆ ಆಗಿದೆ ಅಂದರೆ ಚಾನಲ್ ಡೆಡ್ ಆಗಿದೆ ಅನ್ನೋದು ತಪ್ಪು ಕಲ್ಪನೆ ಸ್ನೇಹಿತರೆ. ಸಬ್ಸ್ಕ್ರೈಬರ್ಸ್ಗಳು ಹೆಚ್ಚಾಗುತ್ತಿಲ್ಲ ಅಂದರೆ ಚಾನಲ್ ಕತೆ ಮುಗಿದೋಯ್ತು ಅನ್ನೋದು ಕೂಡ ಸತ್ಯ ಅಲ್ಲ. ಸರಿಯಾದ ವಿಷಯ, ಉತ್ತಮ ಥಂಬ್ನೇಲ್, ಪ್ರೇಕ್ಷಕರಿಗೆ ಬೇಕಾದ ಮಾಹಿತಿ ಮತ್ತು ನಿರಂತರ ಪ್ರಯತ್ನ ಇದ್ದರೆ ಯಾವುದೇ ಚಾನಲ್ ಮತ್ತೆ ಬೆಳೆಯಬಹುದು. ಆದ್ದರಿಂದ ಭಯ ಪಡಬೇಡಿ, ಕಲಿಯುತ್ತಾ ಬದಲಾಗುತ್ತಾ ನಿರಂತರವಾಗಿ ಕೆಲಸ ಮಾಡ್ತಾ ಹೋಗಿ. ಯಶಸ್ಸು ನಿಧಾನವಾಗಿ ಬಂದರೂ ಖಂಡಿತ ಬರುತ್ತೆ ಸ್ನೇಹಿತರೆ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ಅಂದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಹಾಗೆ ಹಂಚಿಕೊಳ್ಳಿ, ಶೇರ್ ಮಾಡಿ. ಇಂಥ ಯೂಟ್ಯೂಬ್ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.